ನಮಸ್ಕಾರ. ಮಂಜುಳಾ ಟಾಕಪ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಕೆಸರಲ್ಲಿ ಅರಳತಕ್ಕಂತಹ ಕಮಲ ಎಷ್ಟು ಶ್ರೇಷ್ಠತೆಯನ್ನ ಹೊಂದಿದ್ಯೋ, ಬಡತನದಲ್ಲಿ ಅರಳತಕ್ಕಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಶ್ರೇಷ್ಠತೆಯನ್ನ ಹೊಂದಿರ್ತಾರೆ. ಅದೆಷ್ಟೋ ಬಡ ವಿದ್ಯಾರ್ಥಿಗಳು ಪ್ರತಿಭಾನ್ವಿತರಾಗಿದ್ದು ಹಣಕಾಸಿನ ಸಂಕಷ್ಟದಿಂದ ತಾವು ಉನ್ನತ ವ್ಯಾಸಂಗವನ್ನ ಒಳ್ಳೆಯ ಕಾಲೇಜುಗಳಲ್ಲಿ ಮಾಡಕ್ಕಾಗದೆ ತಮ್ಮ ಕನಸನ್ನಾಗಿಯೇ ಉಳಿಸ್ಕೊಂಡಂತಹ ಎಷ್ಟೋ ಸನ್ನಿವೇಶಗಳಿದೆ. ಸೊ ಅಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಕನಸನ್ನ ನನಸಾಗಿಸ್ತಕ್ಕಂತಹ ಒಂದು ಯೋಜನೆ ಬಂದಿದೆ, ಅದು PM ವಿದ್ಯಾಲಕ್ಷ್ಮಿ ಯೋಜನೆ. ಸೊ ಈ ಒಂದು ವಿಡಿಯೋದಲ್ಲಿ PM ವಿದ್ಯಾಲಕ್ಷ್ಮಿ ಯೋಜನೆಯ ಕುರಿತು, ಅದಕ್ಕೆ ಯಾರೆಲ್ಲ ಅರ್ಹರು, ಅದರ ಒಂದು ಫಲಾನುಭವಿಗಳು ಯಾವ ರೀತಿಯಾದಂತಹ ಲಾಭವನ್ನ ಪಡ್ಕೊಳ್ತಾರೆ ಮತ್ತು ಈ ಒಂದು ಯೋಜನೆಗೆ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತಕ್ಕಂತಹ ಎಲ್ಲಾ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಈ ವಿಡಿಯೋ ನೋಡ್ತಾ ಇರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿದೀರಾ ಅಲ್ವಾ? ಖಂಡಿತ ಮಾಡಿದೀರಿ ಅಂತ ಅನ್ಕೊಳ್ತೀನಿ. ಬನ್ನಿ ಇನ್ನಷ್ಟು ವಿಚಾರಗಳನ್ನ ನಾವು ಈ ಒಂದು ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ. ದುಡ್ಡೇ ದೊಡ್ಡಪ್ಪ, ದುಡ್ಡಿದ್ರೇನೆ ಒಳ್ಳೆಯ ಶಿಕ್ಷಣ, ದುಡ್ಡಿದ್ರೇನೆ ಒಳ್ಳೆಯ ಒಂದು ಕಾಲೇಜು, ದುಡ್ಡಿದ್ರೇನೆ ನಮ್ಮ ಕನಸುಗಳನ್ನ ನಾವು ಸಾಕಾರ ಮಾಡ್ಕೊಳಕ್ ಆಗುತ್ತೆ ಅಂತಕ್ಕಂತಹ ಭಾವನೆಯನ್ನ ಇನ್ಮೇಲೆ ನಮ್ಮ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಮರೆತು ಈ ಒಂದು ಯೋಜನೆಯನ್ನ ಬಳಸ್ಕೊಂಡು ಖಂಡಿತ ಅವರ ಕನಸುಗಳನ್ನ ಅವರು ನನ್ಸಾಗಿಸ್ಕೊಳ್ಬಹುದು. ಸೊ ಯಾಕಂದ್ರೆ ಈ ಒಂದು ಯೋಜನೆಯಡಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 10 ಲಕ್ಷದವರೆಗೆ ಸಾಲವನ್ನ ಪಡಿತಕ್ಕಂತಹ ಒಂದು ಯೋಜನೆಯಾಗಿದೆ. ಸೊ ಖಂಡಿತ ನಮ್ಮಲ್ಲಿ ಯಾರೆಲ್ಲ ನಾವು MBBS ಮಾಡ್ಬೇಕು, ಇಂಜಿನಿಯರಿಂಗ್ ಮಾಡ್ಬೇಕು ಅಥವಾ ಉನ್ನತವಾದಂತಹ ಕಾಲೇಜುಗಳಲ್ಲಿ ನಾವು ಎಜುಕೇಶನ್ ಅನ್ನ ಪಡ್ಕೊಂಡು ಉತ್ತಮ ವೃತ್ತಿಗಳನ್ನ ನಾವು ಪಡ್ಕೊಳ್ಬೇಕು ಅಂತಕ್ಕಂತ ಆಸೆಯನ್ನ ಯಾರೆಲ್ಲ ಇಟ್ಕೊಂಡಿದ್ದೀರಾ, ಈ ಒಂದು ಸ್ಕೀಮ್ ಅನ್ನ ಬಳಸ್ಕೊಳ್ಳಿ. ಖಂಡಿತ ನಿಮ್ಮ ಕನಸನ್ನ ನೀವು ಬೆನ್ನೇರಿ ಹೋಗ್ತೀರಾ. ನೋಡಿ, ಈ ಬಡತನದಲ್ಲಿರ್ತಕ್ಕಂಥವ್ರಿಗೆ ನಿಜವಾಗ್ಲೂ ಜೀವನದ ಅರ್ಥ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಂತಹ ಒಂದು ವಿದ್ಯಾರ್ಥಿಗಳಲ್ಲಿ ನಾವೇನಾದ್ರೂ ಸಾಧಿಸಲೇಬೇಕು ಅಂತಕ್ಕಂಥ ಒಂದು ಕೆಚ್ಚು ಇರುತ್ತೆ. ಖಂಡಿತ ಆ ಒಂದು ಕೆಚ್ಚಿನೊಂದಿಗೆ ನಿಮ್ಮ ಒಂದು ಪರಿಶ್ರಮ ಅಂತಕ್ಕಂಥದ್ದು ಜಾಯಿನ್ ಆದ್ರೆ ಇಂತಹ ಒಂದು ಯೋಜನೆಗಳನ್ನ ಬಳಸ್ಕೊಂಡು ನೀವು ನಿಮ್ಮ ಒಂದು ಜೀವನದ ಗುರಿಯನ್ನ ಖಂಡಿತ ಮುಟ್ಟಬಹುದು. ಬನ್ನಿ ಹಾಗಾದ್ರೆ ಈ ಒಂದು ಯೋಜನೆಯಡಿ ನಮ್ಗೆ ಯಾವ ರೀತಿಯಾದಂತಹ ಉಪಯೋಗ ಇದೆ, ಹೇಗೆ ನಾವು ಅವುಗಳನ್ನ ಪಡ್ಕೊಳ್ಬಹುದು ಅನ್ನೋದನ್ನ ನೋಡೋಣ. ಸೊ ಕೇಂದ್ರ ಸರ್ಕಾರ 2024-25ರಿಂದ 2030-31ರವರೆಗೆ 3600 ಕೋಟಿ ರೂಪಾಯಿಗಳನ್ನ ತನ್ನ ಬಜೆಟ್ ನಲ್ಲಿ ಈ ಒಂದು ಯೋಜನೆಗೆ ಅಂತ ಮೀಸಲಿಟ್ಟಿದೆ. ಸೊ ಯಾಕೆ ನಾವು ಇಂತಹ ಒಂದು ಯೋಜನೆಗಳನ್ನ ಬಳಸ್ಕೊಳ್ಬಾರ್ದು? ನಮ್ಮ ಕನಸುಗಳನ್ನ ಸಾಕಾರ ಪಡಿಸ್ಕೊಳ್ಳೋದಕ್ಕೋಸ್ಕರ ಈ ತರ ಒಂದು ಯೋಜನೆಗಳನ್ನ ಬಿಟ್ಟಾಗ ಖಂಡಿತ ನಾವು ಅವುಗಳನ್ನ ಬಳಸ್ಕೊಳ್ಬೇಕು. ಒಂದು ವೇಳೆ ಇದು ನಿಮ್ಗೆ ಸೂಕ್ತವಲ್ಲದ ವಿಡಿಯೋ ಆಗಿದ್ರೆ ಖಂಡಿತ ಸೂಕ್ತವಾಗುವಂತವರಿಗೆ ರೀಚ್ ಆಗುವವರೆಗೂ ಇದನ್ನ ಶೇರ್ ಮಾಡಿ. ಇಂತಹ ಒಂದು ಆಪರ್ಚುನಿಟೀಸ್, ಇದು ನಮ್ಮ ದುಡ್ಡಲ್ವೇ? ಸೊ ಸರ್ಕಾರ ನೀಡತಕ್ಕಂತಹ ಎಲ್ಲಾ ಆಪರ್ಚುನಿಟೀಸ್ ಗಳನ್ನ ನಾವು ಸರಿಯಾಗಿ ಬಳಸ್ಕೊಂಡ್ರೆ ಖಂಡಿತ ಇದು ಎಲ್ಲ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಯೂಸ್ ಆಗುತ್ತೆ. ಹಾಗಿದ್ರೆ ಈ ಒಂದು PM ವಿದ್ಯಾಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಈ ಒಂದು PM ವಿದ್ಯಾಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಈಗಾಗಲೇ ಅವರು ಸರ್ಕಾರದಿಂದ ಯಾವುದಾದರೂ ಶಿಷ್ಯ ವೇತನವನ್ನ ಪಡಿತಾ ಇದ್ರೆ ಅಥವಾ ಪಡೆದಿದ್ರೆ ಅಂತಹ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರಾಗೋದಿಲ್ಲ. ಎರಡನೇದಾಗಿ ಆ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಒಳಗೆ ಇರಬೇಕು, ಅಂತವರು ಇದಕ್ಕೆ ಅರ್ಹರಾಗ್ತಾರೆ. ಒಂದು ವೇಳೆ ಯಾವುದೇ ಕುಟುಂಬದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಮೇಲ್ಪಟ್ಟಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳು ಪಡಿತಕ್ಕಂತ ಈ 10 ಲಕ್ಷ ರೂ ಸಾಲದ ವೆಚ್ಚ ಏನಿದೆ ಅದಕ್ಕೆ 3% ಬಡ್ಡಿ ವಿನಾಯಿತಿಯನ್ನ ಕೂಡ ಪಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ನೀವು ಯಾವುದೇ ರೀತಿಯಾದಂತ ಶೂರಿಟಿಯನ್ನ ಕೊಡೋದಾಗ್ಲಿ ಅಥವಾ ಈ ಬ್ಯಾಂಕ್ಗಳಿಗೆ ಹೋಗಿ ಅಲ್ದಾಡ್ತಕ್ಕಂತಹ ಒಂದು ತೊಂದರೆ ಅಂತಕ್ಕಂಥದ್ದು ಇರೋದಿಲ್ಲ. ಕೇಂದ್ರ ಸರ್ಕಾರವೇ ತನ್ನ ಕಡೆಯಿಂದ 75% ಖಾತರಿ ಕೊಡ್ತಾ ಇದೆ. ಸೊ ಖಂಡಿತ ಈ ಒಂದು ಸ್ಕೀಮ್ ಅನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗಾದ್ರೆ ಎಲ್ಲಾ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಒಂದು ಯೋಜನೆಯಡಿ ಬರ್ತಾರ ಅಂದ್ರೆ ಅವರೆಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಹರ? ಖಂಡಿತ ಇಲ್ಲ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದ್ರೆ NIRF ರೇಟಿಂಗ್ಸ್ ನ ಆಧಾರದ ಮೇಲೆ ನಮ್ಮ ಭಾರತ ದೇಶದಲ್ಲಿ ಉನ್ನತ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳಿದಾವೆ. ಸೊ ಆ ಒಂದು ಶಿಕ್ಷಣ ಸಂಸ್ಥೆಗಳ ಒಂದು ರೇಟಿಂಗ್ಸ್ ನ ನೋಡಿ, ಅಂದ್ರೆ ನಮ್ಮ ಭಾರತ ದೇಶದ ಟಾಪ್ 100 ಸ್ಥಾನ ಪಡೆದಿರ್ತಕ್ಕಂತಹ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಅಭ್ಯಾಸ ಮಾಡ್ತಾ ಇರತಕ್ಕಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಒಂದು ಆದ್ಯತೆ ಇದೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ 101ರಿಂದ 200ರ ಒಂದು ರೇಟಿಂಗ್ಸ್ ಅನ್ನ ಹೊಂದಿರತಕ್ಕಂತಹ ಸರ್ಕಾರಿ ಸಂಸ್ಥೆಗಳಲ್ಲಿ ಎಜುಕೇಶನ್ ಅನ್ನ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕೀಮ್ಗೆ ಅರ್ಹರಾಗಿರ್ತಾರೆ. ಮತ್ತು ಇನ್ನೊಂದು, ಕೇಂದ್ರ
ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಅಥವಾ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಈ ಒಂದು ಯೋಜನೆಯಡಿ ಬರ್ತವೆ. ಹಾಗಾಗಿ ಯಾರೆಲ್ಲ ಈ ಉನ್ನತ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳಲ್ಲಿ ಎಜುಕೇಶನ್ ಅನ್ನ ಪಡ್ಕೊಳ್ತಾ ಇದ್ದೀರಾ, ಈ ಒಂದು ಯೋಜನೆಯನ್ನ ಬಳಸ್ಕೊಂಡು ನೀವು ಖಂಡಿತ ನಿಮ್ಮ ಕನಸುಗಳನ್ನ ಸಾಕಾರ ಮಾಡ್ಕೊಳ್ಬಹುದು. 2.2 ದಶಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಒಳಗೊಂಡಂತಹ ಇಂತಹ 860 ಅರ್ಹತಾ ಸಂಸ್ಥೆಗಳನ್ನ ಈ ಒಂದು PM ವಿದ್ಯಾಲಕ್ಷ್ಮಿ ಅಡಿಯಲ್ಲಿ ಸೇರಿಸಲಾಗಿದೆ. ಸೊ ಆಸಕ್ತ ವಿದ್ಯಾರ್ಥಿಗಳು ಖಂಡಿತ ಈ ಒಂದು ಆಪರ್ಚುನಿಟೀಸ್ ಅನ್ನ ಬಳಸ್ಕೊಳ್ಬಹುದು. ನಾನು ಈಗಾಗಲೇ ಮೆನ್ಷನ್ ಮಾಡಿದಂತೆ ಆ ಕುಟುಂಬದ ವಾರ್ಷಿಕ ಆದಾಯ ಒಂದು ವೇಳೆ 8 ಲಕ್ಷಕ್ಕಿಂತ ಜಾಸ್ತಿ ಇದ್ದಲ್ಲಿ ಅಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು 10 ಲಕ್ಷವರೆಗಿನ ಸಾಲಗಳಿಗೆ 3% ಬಡ್ಡಿ ಸಬ್ಸಿಡಿಯನ್ನ ಕೂಡ ಅವರು ಪಡಿಬಹುದು. ಸೊ ಈ ಒಂದು ಬಡ್ಡಿ ಸಬ್ಸಿಡಿಯನ್ನ ಪ್ರತಿ ವರ್ಷ 1 ಲಕ್ಷ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ. ಹಾಗೂ ಯಾರಿಗೆ ಈ ಒಂದು ಆದ್ಯತೆಯನ್ನ ಕೊಡಲಾಗುತ್ತೆ ಅಂದ್ರೆ ಸರ್ಕಾರಿ ಸಂಸ್ಥೆಗಳಿಗೆ, ವೃತ್ತಿಪರ ಹಾಗೂ ತಾಂತ್ರಿಕ ಕೋರ್ಸ್ಗಳನ್ನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನ ಕೊಡಲಾಗುತ್ತದೆ. ಸೊ ಖಂಡಿತ ಅವಶ್ಯಕತೆ ಇರತಕ್ಕಂತಹ ಪ್ರತಿಯೊಬ್ಬ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಈ ಒಂದು ಯೋಜನೆಯನ್ನ ಬಳಸ್ಕೊಳ್ಳಿ. ನಿಮ್ಮ ಒಂದು ಕನಸನ್ನ ನಿಜ ಮಾಡ್ಕೊಳ್ಳಿ. ಈ ಒಂದು PM ವಿದ್ಯಾಲಕ್ಷ್ಮಿ ಯೋಜನೆಗೆ ಯಾವ ರೀತಿ ನಾವು ಅರ್ಜಿಯನ್ನ ಸಲ್ಲಿಸಬಹುದು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲನೇದಾಗಿ ಉನ್ನತ ಶಿಕ್ಷಣ ಇಲಾಖೆಯ ಈ PM ವಿದ್ಯಾಲಕ್ಷ್ಮಿ ಅಂತಕ್ಕಂಥ ಒಂದು ಏಕೀಕೃತ ಪೋರ್ಟಲ್ ಅನ್ನ ನಾವು ವೆಬ್ಸೈಟ್ ಅಲ್ಲಿ ನೋಡ್ಬೋದು. ಆ ವೆಬ್ಸೈಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇಟ್ಟಿರ್ತೀನಿ. ನೀವು ಓಪನ್ ಮಾಡೋದ್ರ ಮೂಲಕ ಈ ಒಂದು ಪೋರ್ಟಲ್ಗೆ ಎಂಟರ್ ಆಗಿ. ಸೊ ಮೊದಲು ನೀವು ಏನ್ ಮಾಡ್ಬೇಕು, ಸ್ಟೆಪ್ 1, ಅರ್ಜಿದಾರರು ಈ ಒಂದು ವಿದ್ಯಾಲಕ್ಷ್ಮಿ ಪೋರ್ಟಲ್ಗೆ ಹೋಗಿ ಅಲ್ಲಿ ನೋಂದಾಯಿಸ್ಕೊಳ್ಬೇಕಾಗುತ್ತೆ, ಲಾಗಿನ್ ಆಗಿ. ಮತ್ತೆ 2ನೇ ಹಂತ, ನೀವು ಅಗತ್ಯವಿರತಕ್ಕಂತ ಎಲ್ಲಾ ವಿವರಗಳನ್ನ ಇಲ್ಲಿ ಎಂಟರ್ ಮಾಡೋದ್ರ ಮೂಲಕ ಈ ಒಂದು ಸಾಮಾನ್ಯ ಶಿಕ್ಷಣ ಸಾಲ ಅರ್ಜಿ ನಮೂನೆಯನ್ನ ನೀವು ಭರ್ತಿ ಮಾಡ್ಬೇಕಾಗುತ್ತೆ. ಸ್ಟೆಪ್ 3 ನೋಡೋದಾದ್ರೆ ನಾವಿಲ್ಲಿ ಫಾರ್ಮ್ ಅನ್ನ ಭರ್ತಿ ಮಾಡಿದ ನಂತರ ಅರ್ಜಿದಾರರು ಶೈಕ್ಷಣಿಕ ಸಾಲವನ್ನ ಹುಡುಕಬಹುದು ಮತ್ತು ನಿಮ್ಮ ಅಗತ್ಯಗಳು ಹಾಗೂ ಅನುಕೂಲಕ್ಕೆ ಅನುಗುಣವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು PM ವಿದ್ಯಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂತಹ ಎಲ್ಲಾ ಅಂಶಗಳನ್ನ ನಾವು ತಿಳ್ಕೊಂಡಿದೀವಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಈ ಒಂದು ಯೋಜನೆಗೆ ಅರ್ಹರಲ್ಲದ ವ್ಯಕ್ತಿಯಾಗಿದ್ರೆ ಈ ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರೀಚ್ ಆಗುವವರೆಗೂ ಇದನ್ನ ಶೇರ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ಗಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಅಥವಾ ನಿಮ್ಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಈ ಒಂದು ಯೋಜನೆಯನ್ನ ಅವರು ಬಳಸ್ಕೊಂಡು ಅವರ ಜೀವನವನ್ನ ಅವರು ರೂಪಿಸ್ಕೊಳ್ಳೋದಕ್ಕೆ ಸಹಕಾರ ಆಗೋಂಗಿದ್ರೆ ನಿಮ್ಮ ಒಂದು ಶೇರ್, ಲೈಕ್ ಮತ್ತು ನಿಮ್ಮ ಒಂದು ಸಬ್ಸ್ಕ್ರೈಬ್ ಖಂಡಿತ ನಮ್ಗೆ ಇನ್ನಷ್ಟು ಉತ್ತಮ ಮಾಹಿತಿಗಳನ್ನ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ನೆರವಾಗುತ್ತೆ. ನಮಸ್ಕಾರ.